ನಮಸ್ತೆ ಕರ್ನಾಟಕ, ನಾನು ಪೂರ್ಣಿಮಾ ಗುರುಮೂರ್ತಿ. ಬನ್ನಿ ಇವತ್ತು ಒಂದು ವಿಶೇಷವಾದ ವ್ಲಾಗ್ನ ಮಾಡ್ತಾಯಿದ್ದೀನಿ. ಈ ವಿಶೇಷವಾದ ವ್ಲಾಗ್ನ ವಿಶೇಷತೆ ಏನಂತ ಅಂದರೆ, ಇವತ್ತು ಸ್ಕೂಲಲ್ಲಿ ಮಕ್ಕಳ ಸಂತೆ ಇದೆ. ನೋಡಿ, ನನ್ನ ಮಗಳು ಕೋಸಂಬರಿ ಮಾಡ್ಕೊಂಡು ಹೋಗ್ತೀನಿ ಅಂತ ಎಲ್ಲ ಇಲ್ಲೇ ಮನೇಲೇ ತಯಾರಿ ಮಾಡ್ತಾವಳೆ. ಮಕ್ಕಳ ಸಂತೆಗೆ ಹೋಗಬೇಕು ಅಂತ ಅಂದ್ಬಿಟ್ಟು ಮೊನ್ನೆನೇ ಅವಳು ಸೌತೆಕಾಯಿ ಎಲ್ಲ ತರಿಸ್ಕೊಂಡಿದ್ಲು ಅವ್ರ ಅಪ್ಪನ ಹತ್ರ. ನಮ್ಮ ದೀಕ್ಷಾರ್ ಸ್ಕೂಲ್ದು ಇನ್ನೊಂದು ವಿಶೇಷತೆ ಏನಂತಂದರೆ, ಪ್ರತಿಯೊಂದು ಮಾಡ್ತಾರೆ ಆ ಸ್ಕೂಲಲ್ಲಿ. ಪ್ರವಾಸ ಕರ್ಕೊಂಡು ಹೋಗೋದಾಗಿರ್ಬೋದು, ಮತ್ತು ಸ್ಕೂಲ್ ಡೇ ಆಗಿರ್ಬೋದು, ಈ ಥರ ಸಂತೆ ಪ್ರತಿಯೊಂದನ್ನು ಯಾವುದೂ ಮಿಸ್ ಮಾಡಲ್ಲ. ಮಕ್ಕಳು ಎಲ್ಲನೂ ತಿಳ್ಕೊಬೇಕು, ಕಲಿಬೇಕು ಅಂತ ಎಲ್ಲನೂ ಮಾಡಿಸ್ತಾರೆ. ಸಾತೆಗೆ ಅಕ್ಕೋ ಈರುಳ್ಳಿ ಮತ್ತು ಮೇಲೆ ಹಾಕ್ತೀನಿ ಅಂದ್ಬಿಟ್ಟು ಅಲ್ಲೋ ಕಲ್ಸ್ಕೊಳ್ಳೋದು, ಸುಮ್ಮನೆ ಇಲ್ಲಿ ಹಾಕೋ ಹೋಗೋದು. ತುಂಬ ಬಿಸಿಲಿರೋದ್ರಿಂದ ಕೋಸಂಬರಿ ನೀರಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ತೆಂಗಿನಕಾಯಿ ಮತ್ತು ಉಪ್ಪನ್ನ ಹಾಕಿರಲಿಲ್ಲ. ಅದನ್ನು ಸಪ್ರೇಟ್ ಅವಳಿಗೆ ಕೊಟ್ಟಿದ್ದೆ. ನೋಡಿ, ಇದು ಬಿರಿಯಾನಿ ಮತ್ತು ಚಾಪ್ಸು ಮಿಸ್ಸೇ ಮಾಡ್ಕೊಂಡು ತಗೊಬಂದಿದ್ರಲ್ಲಿ, ಸ್ಕೂಲಲ್ಲೇ ಮಾಡಿಸಿ ತಗೊಬಂದಿದ್ರು. ಬನ್ನಿ ಇವಾಗ ಮಕ್ಕಳ ಸಂತೆ ತೋರಿಸ್ತೀನಿ, ಎಲ್ಲರೂ ನೋಡಿ ಎಂಜಾಯ್ ಮಾಡಿ. ಓಪನ್ ಮಾಡಬೇಕು. ಪೂರ್ಣಿಮಾ ಅಂದ್ರೆ ಬೇಡ ಬೇಡ ಅಂತ ತಗೋತಾರೆ. ಹೆಂಗವ್ರು ನೋಡು, ಹೋಟ್ಲ ತಿಂತಾರೆ. ಬ್ಯಾಗ್ ಹಿಡ್ಕೊ. ಇವೇನು ನೀವು ಫೋನ್ ಮಾಡಲಿಲ್ಲ ನನಗೆ, ನಾನು ಇನ್ನೂ ಲೇಟ್ ಏನೋ ಅನ್ಕೊಂಡೆ. ಮಾಡ್ತೀನಿ ಬ್ಯಾಗ್ ತಂದಿದ್ದೀನಿ, ಬಾಕ್ಸ್ ತಂದಿದ್ದೀನಿ ಬಿರಿಯಾನಿ ತಗೊಂಡು ಹೋಗೋಕ್ಕೆ. ಹೋಗಿದ್ರೆ 20 ಕೊಡುವೆ, ಹೋಗಿದ್ದೆ 15 ರೂಪಾಯಿ ಕೊಡು. ಮನೆಯಿಂದ ಮಾಡಿರೋದಾ ತಂದಿರೋದಾ? ಎಳ್ಳಿರಂಗೆ 30. ಸೊಪ್ಪೆಂಗೆ 10 ರೂಪಾಯಿ ಎರಡು. ರೌಂಡ್ ಹೆಂಗೆ? ಬದನೆಕಾಯಿ ಹೆಂಗೆ? 10 ರೂಪಾಯಿಗೆ ಒಂದು ಗುಡ್ಡೆ ತಾನೆ. ಚಿಲ್ಲರೆ ಆಯ್ತಾ? ಬರ್ತೀನಿ ವಿಡಿಯೋ ಮಾಡ್ತಿದ್ದೀನಿ, ವಿಡಿಯೋ ಮಾಡ್ತಿದ್ದೀನಿ.
ನೀವೇ ಹೇಳ್ಕೊಳ್ಳಿ ಮತ್ತೆ. 5 ರೂಪಾಯಿ ಬರೀ 5 ರೂಪಾಯಿ. ಸೌತೆಕಾಯಿ ಹೆಂಗೆ? 10 ರೂಪಾಯಿ 3 ರೂಪಾಯಿ. ನಾನೆಲ್ಲ ಮಿಸ್ಸು ಎಷ್ಟು? 10 ರೂಪಾಯಿ ಒಂದು. ಹೋಗ್ಬೇಕು. ಸರ್ಕಾರಿ ಪ್ರಾಥಮಿಕ ಶಾಲೆ ದೊಡ್ಡಗುಂಟೆ ವಿದ್ಯಾರ್ಥಿಗಳಾದ ನಾವು ಈ ದಿನ ಸೊಪ್ಪು ಖನಿಜ ಪದಾರ್ಥಗಳು ಎಷ್ಟು? ಒಂದು 5 ರೂಪಾಯಿ 10 ರೂಪಾಯ? 10 ರೂಪಾಯಿ 5 ರೂಪಾಯಿ ತಗೋ 10 ರೂಪಾಯಿದ ಕೊಡು. ಮಕ್ಕಳಿಗೆ ವ್ಯಾಪಾರನ ಹೆಂಗೆ ಮಾಡಬೇಕು, ಹೆಂಗೆ ಚಿಲ್ಲರೆಗಳೆಲ್ಲ ಇಸ್ಕೊಬೇಕು, ದುಡ್ಡಿನ ಮಹತ್ವ ಏನು, ದುಡ್ಡು ಹೇಗೆ ನಾವು ಚಿಲ್ಲರೆನ ವಾಪಸ್ ಕೊಡಬೇಕು ಅದನ್ನೆಲ್ಲ ಹೇಳ್ಕೊಡ್ತಾರೆ ಈ ಸಂತೆಲಿ. ಮಕ್ಕಳು ಸಂತೆ ನೋಡಬೇಕು ಅಂತಲೇ ಡಾಕ್ಟರ್ಸ್ ಬಂದಿದ್ದರು ಕೊನೆಯಲ್ಲಿ. ಅವರು ತುಂಬ ಖುಷಿಪಟ್ಟರು ಮಕ್ಕಳು ವ್ಯಾಪಾರ ಮಾಡ್ತಾ ಇರೋದೆಲ್ಲ ನೋಡಿ. ಅವರು ತುಂಬ ವ್ಯಾಪಾರ ಎಲ್ಲ ಮಾಡಿದ್ರು. ನೋಡಿದ್ರಲ್ಲ, ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. Subscribe my channel.